ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ಕರ್ತನನ್ನ ಸ್ತುತಿ ಮಾಡಿಕೊಂಡು ಒಂದು ಚಿಕ್ಕ ವಾಕ್ಯವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನ ಬೆಳಕುವಾಗಿ ನಮ್ಮ ಯೇಸುವೇ, ನಿಮಗೆ ಮಹಿಮೆ ಆಗಲಿ. ಈ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ಸ್ವಾಮಿ. ಪವಿತ್ರಾತ್ಮರೇ, ನೀವು ಮಾತನಾಡಿ. ನಾವು ಕೇಳುತ್ತೇವೆ, ಕೇಳಿ ಮಾತ್ರದಲ್ಲೇ ಸ್ವಾಮಿ ಅದ್ರ ಪ್ರಕಾರ ಜೀವಿಸಲಿಕ್ಕೆ ದೇವರೇ ನಮಗೆ ಕೃಪೆ ಕೊಟ್ಟು ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಯೆಶಾಯನ ಬರೆದ ಯೆಶಾಯದ ಗ್ರಂಥದಲ್ಲಿ 43ನೇ ಅಧ್ಯಾಯ, ಅದರಲ್ಲಿ ಮೊದಲನೇ ವಚನವನ್ನ ತೆಗೆದುಕೊಳ್ಳೋಣ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ದೇವರು ಹೇಳ್ತಾರೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ನಮ್ಮನ್ನ ದೇವರು ನಿಮ್ಮನ್ನ ಸೃಷ್ಟಿಸಿ ರೂಪಿಸಿ ನಿಮ್ಮನ್ನ ನಾನು ಹೀಗೆ ಹೇಳ್ತಾ ಇದ್ದೀನಿ, ನೀವೆಲ್ಲ ನನ್ನ ಮಾತಿಗೆ ಕಿವಿಗೊಡ್ರಿ. ಹಾಲೆಲುಯಾ. ಅಲ್ಲಿಗೆ ಅರ್ಥ ಏನು? ಈ ವಾಕ್ಯದ ಮುಖಾಂತರ ಈ ಗ್ರಂಥದಲ್ಲಿ ಬರೆದಿರುವ ಮಾತುಗಳನ್ನ ನೀವು ಕೇಳ್ರಿ. ನಾನು ಆರಿಸಿಕೊಂಡ ಜನಾಂಗವೇ. ಅಲ್ಲಲ್ಲಿ ಬರಗಳು, ಭೂಕಂಪಗಳು, ನಷ್ಟಗಳಾಗ್ತಾ ಇದೆ ಪ್ರಪಂಚದಲ್ಲಿ. ಹಾಲೆಲುಯಾ. ನನ್ನ ಬರೋಣ ಸಮೀಪವಾಗಿದೆ ಅಂತ ಗ್ರಂಥದಲ್ಲಿ ನೀವು ಓದಲಿಲ್ಲವೋ? ಈಗಲಾದರೂ ನಾನು ಮತ್ತೆ ಹೇಳುತ್ತಾ ಇದ್ದೇನೆ, ತಿರುಗಿ ನೀವು ನನ್ನ ಮಾತಿಗೆ ಕಿವಿಗೊಡ್ರಿ. ನಾನು ಬಂದಾಗ ಕೈ ಬಿಡಲ್ಪಡಬಾರದು. ಹಾಲೆಲುಯಾ. ಅದಕ್ಕೆ ದೇವರು ಏನ್ ಹೇಳ್ತಾ ಇದ್ದಾರೆ? ಮತ್ತೊಂದು ಸಲ ಇದನ್ನ ಧ್ಯಾನ ಮಾಡೋಣ. ಬಹಳ ಚೆನ್ನಾಗಿದೆ. ಈ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಈ 43ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ನೋಡ್ರಿ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ. ಹಾಲೆಲೂಯಾ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಸ್ರಾಯೇಲ್ ಸಂತಾನವೇ, ಈಗಲಾದರೂ ನಾನು ನಿಮಗೆ ಒಂದು ಮಾತನ್ನ ತೋರಿಸ್ಕೊಡ್ತಾ ಇದ್ದೇನೆ, ಹೇಳಿಕೊಡ್ತಾ ಇದ್ದೇನೆ. ನೀನು ನಡೆಯಬೇಕಾದ ಮಾರ್ಗವನ್ನ ನಾನು ತೋರಿಸ್ತೇನೆ. ಹಾಲೆಲೂಯಾ. ನಿನ್ನನ್ನು ಸೃಷ್ಟಿಸಿ ರೂಪಿಸಿ, ಸೃಷ್ಟಿ ಮಾಡಿ ರೂಪಿಸಿ, ನೋಡು ಹೀಗೆನ್ನುತ್ತಾನೆ. ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ, ಭಯಪಡಬೇಡ. ಯಾಕೆ ಭಯಪಡಬೇಡ? ದೇವರು ನಮ್ಮನ್ನ ಸೃಷ್ಟಿಕರ್ತನೋ, ನಮ್ಮನ್ನ ತನ್ನ ಕೈಯಿಂದ, ಸ್ವಂತ ಕೈಯಿಂದ ನಮ್ಮನ್ನ ಮಾಡಿದ್ದಾರೆ ಪ್ರಿಯರೇ. ನಮ್ಮನ್ನ ಹೇಗೋ ಸುಮ್ಮನೆ ಉಂಟಾಗ್ಲಿ ಅಂತ ಹೇಳಲಿಲ್ಲ. ಆದಿಕಾಂಡದಲ್ಲಿ ನಾವು ನೋಡುವಾಗ ಪ್ರಥಮ ಭಾಗದಿಂದ ನಾವು ಬರ್ಬೇಕಾದ್ರೆ, ಓದ್ತಾ ಧ್ಯಾನ ಮಾಡ್ತಾ ಬರ್ಬೇಕಾದ್ರೆ, ಎಲ್ಲವನ್ನು ಬರೀ ಬಾಯಿ ಮಾತಿನಿಂದ ದೇವರು ಸೃಷ್ಟಿ ಮಾಡಿದ್ರು ಅಲ್ವಾ? ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಮನುಷ್ಯನಿಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗೆನ್ನುತ್ತಾನೆ. ಹಾಲೆಲೂಯಾ. ಸೃಷ್ಟಿಸಿ ರೂಪಿಸಿ ಹೀಗೆ ನಿನಗೆ ಹೇಳ್ತಾ ಇದ್ದೇನೆ, ಈಗ ನಿನಗೆ ಬೋಧಿಸ್ತಾ ಇದ್ದೇನೆ, ನನ್ನ ಮಾತು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಹಾಲೆಲೂಯಾ. ನೀವೆಲ್ಲರೂ ಕಿವಿಗೊಟ್ಟು ಕೇಳಿರಿ. ಕೇಳಿದ ಮಾತ್ರವಲ್ಲದೆ ಕೈಗೊಂಡು ನಡೆಯಿರಿ. ಕೇಳಿದವರು ಬಹಳ ಜನ ಇದ್ದಾರೆ. ಇದು ಪ್ರಸಂಗ ಈ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದಾಗ ಬಹಳ ಜನ, ಎಷ್ಟೋ ಜನ ನೋಡಿರ್ಬೋದು, ಕೇಳಿರ್ಬೋದು. ಆದ್ರೆ ನಡಿಯಂತವ್ರು ಎಷ್ಟು ಜನ ಇದ್ದೀರಿ? ಹಾಲೆಲೂಯಾ. ದೇವರಿಗಾಗಿ ಜೀವಿಸುವಂತವ್ರು ಎಷ್ಟು ಜನ ಇದ್ದೀರಿ? ಇದು ಬಹಳ ಮುಖ್ಯ. ಅದಕ್ಕೆ ಮಾರ್ಕನ್ ಬರೆಸುವ ವಾರ್ತೆ ಇರ್ತದೆ, ಕರೆದಿದ್ದೀನಿ, ಲೋಕವೆಲ್ಲ ಕರೆದು ಬಿಟ್ಟಿದ್ದೀನಿ, ಎಲ್ಲರಿಗೂ ಕರೆದಿದ್ದೀನಿ, ನಾನು ಒಬ್ಬರಿಗೂ ಬಿಡದಂಗೆ ಎಲ್ಲರಿಗೂ ಕರೆದಿದ್ದೀನಿ. ಆದರೆ ಆಯಲ್ಪಟ್ಟವರು ಸ್ವಲ್ಪ. ಅದಕ್ಕೆ ಕರೆಯಲ್ಪಟ್ಟರು ಬಹು ಜನ,
ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ ದೇವರ ವಾಕ್ಯ ಹೇಳ್ತದೆ. ಅವಾಗ ನಾವು ಎಲ್ಲಿದ್ದೇವೆ, ನಮ್ಮನ್ನ ನಾವು ಕರೆಕ್ಟಾಗಿ ಪರೀಕ್ಷೆಗಳನ್ನ ಮಾಡಿಕೊಳ್ಳಬೇಕು, ಚೆಕ್ ಮಾಡ್ಕೋಬೇಕು. ನಾನು ಯಾವ ಜಾಗದಲ್ಲಿ ನಿಂತಿದ್ದೇನೆ, ನಾನು ಹೋಗಬೇಕಾದ ಮಾರ್ಗ ಯಾವುದು. ಹಲ್ಲೆಲೂಯಾ. ಇದು ಬಹಳ ಚೆನ್ನಾಗಿ ತಿಳಿದಿರಬೇಕು ಪ್ರಿಯರೇ. ಯಾಕಂದ್ರೆ ಈಗ ಏನೇ ನಮಗೆ ಸಣ್ಣ ಪುಟ್ಟ ದೇವರು ನಮ್ಗೆ ಕ್ಷಮ ಮಾಡಿ ಮತ್ತೆ ಈ ರೂಟು ಬಿಟ್ಟು ಒಳ್ಳೆ ದಾರಿಯನ್ನು ಹಿಡಿದು ಮಗನೇ ಮಗಳೇ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಪ್ರಿಯರೇ. ಆದರೆ ಕೈ ಬಿಡಲ್ಪಟ್ಬಿಟ್ರೆ ಮತ್ತೆ ಬಹಳ ಕಷ್ಟ. ಆ ಉಪದ್ರ ಕಾಲದಲ್ಲಿ ಜೀವಿಸೋದು. ಆಮೇಲೆ ಸಮೀಪ ದೇವರು ಬಂದು ಕರೀತಾ ಇದ್ದಾರೆ, ಬಾ, ನಿನಗೆ ಒಂದು ವೆಹಿಕಲ್ ರೆಡಿ ಮಾಡಿಟ್ಟಿದ್ದೇನೆ. ಆ ವೆಹಿಕಲ್ ಅಲ್ಲಿ ಎಷ್ಟು ಜನ ಹತ್ತೋರಾಗಿದ್ದೀರಿ? ಹಲ್ಲೆಲೂಯಾ. ಅಂದ್ರೆ ಅರ್ಥ, ನಾನು ಬಂದಾಗ 4 ದಿಕ್ಕುಗಳಿಂದ ನನ್ನ ದೂತರನ್ನ ಕಳಿಸುವಾಗ ನೀವೆಷ್ಟು ಜನ ಸಿದ್ಧರಾಗಿದ್ದೀರಿ ಪ್ರಿಯರೇ? ನಾನು ಸಿದ್ಧನಾಗಿದ್ದೇನೆ, ನನ್ನ ಕುಟುಂಬ ಸಿದ್ಧರಾಗಿದ್ಯಾ? ವಾಕ್ಯ ಕೇಳಿದಂಥವ್ರು ಸಿದ್ಧರಾಗಿದ್ದೀರೋ? ಬಹಳ ಮುಖ್ಯ, ಬಹಳ ಮುಖ್ಯ ಇದು. ಇಲ್ಲಿ ಎಲ್ಲ ಬಿಟ್ಟು ಬಿಡೋಣ, ಇಲ್ಲಿ ಏನು ಬೇಡ ನಮಗೆ. ಅಪ್ಪ, ನೀವೊಬ್ಬರಿದ್ದರೆ ಸಾಕು ತಂದೆ. ನನ್ನ ಆತ್ಮವನ್ನ ಕಾಯುವಾತನೇ ನಿನಗೆ ಸ್ತೋತ್ರ ರಾಜನೇ. ಇಲ್ಲೂ ನಮ್ಮ ಆತ್ಮವನ್ನ ಕಾಯ್ತಾ ಇದ್ದಾರೆ. ಆದರೆ ಈ ನಮ್ಮ ಶರೀರ ಮಾತುಗಳನ್ನ ಕೇಳಿಕೊಂಡು ನಾವು ಮೋಸ ಹೋಗ್ತಾ ಇದ್ದೇವೆ ಪ್ರಿಯರೇ. ಹೌದು, ಈ ಶರೀರ ಭಯಂಕರ ಆಸೆ ತೋರಿಸ್ತಾ ಇದೆ, ಜಗತ್ತಿನ ಆಸೆ ತೋರಿಸ್ತಾ ಇದೆ. ಯೇಸು ಸ್ವಾಮಿಗೆ ನೋಡ್ಲಿಲ್ವಾ, ಇವೆಲ್ಲ ದೊಡ್ಡ ಗುಡ್ಡ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಎಲ್ಲ ವೈಭವಗಳನ್ನೆಲ್ಲ ತೋರಿಸಿ, ದೊಡ್ಡ 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 ದೇಶಗಳನ್ನ ತೋರಿಸಿ, ಬೇಕಾದಷ್ಟು ಹಣ ಆಸ್ತಿ ಅಂತಸ್ತುಗಳೆಲ್ಲ ತೋರಿಸಿ, ವೆಹಿಕಲ್ಗಳು ಯಾವ್ಯಾವ ಮಾಡಲ್ ವೆಹಿಕಲ್ಗಳೆಲ್ಲ ತೋರಿಸಿ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ. ನಾನ್ ಮಾಡ್ದೆ ಅಂತ ಆತನ ಹೇಳ್ತಾ ಇಲ್ಲ, ನನಗೆ ಕೊಡಲ್ಪಟ್ಟಿದೆ. ನನ್ನ ಮನಸ್ಸಿಗೆ, ನನಗೆ ಅಡ್ಡ ಬಿದ್ದವರಿಗೆ ನಾನು ಯಾರಿಗೆ ಬೇಕಾದ್ರೆ ಮನಸ್ಸಿಗೆ ಬಂದವರು ಕೊಡ್ತೀನಿ. ಆದ್ರೆ ನೀನು ಅಡ್ಡ ಬಿದ್ರೆ ನಾನು ನಿನಗೂ ಕೊಡ್ತೀನಿ. ಯಾರಿಗೆ? ಯೇಸು ಸ್ವಾಮಿಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆನೆ ಆತರ ಪರೀಕ್ಷೆ ಮಾಡುವಾಗ ನೀವು ಆತರ ಯಾವ ಲೆಕ್ಕ? ಆದರೆ ಇದ್ಯಾವುದಕ್ಕೂ ಕಿವಿ ಕೊಡದೆ ನಾವು ಯಾವಾಗ ಯೇಸು ಸ್ವಾಮಿಯನ್ನ ನಾವು ಹಿಂಬಾಲಿಸಿಕೊಂಡು ಹೋಗುವಾಗ ತನ್ನನ್ನು ತಾನು ನಮ್ಮನ್ನು ನಾವು ತಿರಸ್ಕರಿಸಿಕೊಂಡು ತನ್ನ ಶಿಲ್ಬೆಯನ್ನು ಎತ್ತಿಕೊಂಡು ದಿನ ನನ್ನ ಹಿಂದೆ ಬರಲಿ. ಹಲ್ಲೆಲೂಯಾ. ನಮ್ಮನ್ನು ನಾವು ತಗ್ಗಿಸಿಕೊಂಡು ಯಾವಾಗ ವಾಕ್ಯವನ್ನು ಹಿಡಿದುಕೊಂಡು ದೇವರು ತೋರಿಸಿಕೊಟ್ಟಿದ್ದ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ಪ್ರಿಯರೇ, ಈ ಇಹಲೋಕದ ಅಧಿಪತಿಗೆ ನಾವು ಕಿವಿ ಕೊಡುವುದಿಲ್ಲ. ಬರ್ತದೆ, ಹೀಗೆ ಸೈಡ್ ಹೋಗ್ತದೆ, ನಮ್ಮನ್ನ ಟಚ್ ಮಾಡುವುದಿಲ್ಲ. ಯಾಕೆಂದ್ರೆ ದೇವರ ಮಕ್ಕಳಿಗೆ ದೇವರೊಂದು ಮುದ್ರೆ ಹಾಕಿದ್ದಾರೆ. ಯೋಬನಿಗೆ ಹೇಗೆ ಬೇಲಿ ಹಾಕಿದಾರೋ ವಾಕ್ಯದಲ್ಲಿ ನೋಡಿದಿರಲ್ಲ, ಅವ್ರ ಕುಟುಂಬಕ್ಕೆ ಹೇಗೆ. ಯಾಕೆ? ನಂಬಿಗಸ್ತನು, ನೀತಿವಂತನು, ದೇವರ ಮಾತನ್ನ ಕೇಳಿದಂಥವನು, ಅವನಿಗೆ ಆತರ ಬೇಲಿ ಹಾಕಿದ್ದಾರೆ. ನಿಮ್ಗೆ ಬಿಡ್ತಾರ ಸ್ವಾಮಿ? ಯಾವಾಗ ನಾವು ದೇವರ ಒಳಗಡೆ ಇರಬೇಕು, ಅವರ ಭದ್ರಕೋಟೆಯಲ್ಲಿ ಒಳಗಡೆ ಇರ್ಬೇಕು. ನಾವು ಅವ್ರದೊಂದು ಬೌಂಡ್ರಿ ಮಾಡಿದ್ದಾರೆ, ಸರ್ಕಲ್, ಅಲ್ಲಿ ಇರ್ಬೇಕು ನಾವು. ಸ್ವಾಮಿ, ನಾನು ಭಾನುವಾರ ಮಾತ್ರ ಸರ್ಕಲ್ ಅಲ್ಲಿ ಇರ್ತೀನಿ ಸ್ವಾಮಿ, ಸೋಮವಾರದಿಂದ ಶನಿವಾರದವರೆಗೂ ನನಗೆ ಪರ್ಸನಲ್ ಬೇರೆ ವರ್ಕ್ ಇದೆ, ಬೇರೆ ಕೆಲಸ ಇದೆ. ಯಾವತ್ತು ದೇವರ ಸಹಾಯವನ್ನು ಸಿಕ್ಕುವುದಿಲ್ಲ. ಅವಾಗ ದೇವರು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಇಲ್ಲ. ನಮ್ಮ ಪ್ರಾರ್ಥನೆನೇ ಹೋಗುವುದಿಲ್ಲ ಅಂದ್ರೆ ಉತ್ತರ ಎಲ್ಲಿ ಸಿಗ್ತದೆ ಪ್ರಿಯರೇ? ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಧ್ಯಾನ ಮಾಡಿದ ಪ್ರಕಾರ ಜೀವಿಸುವವನಿಗೆ, ಸತ್ತರೂ ಬದುಕುವವನು, ಬದುಕುತ್ತಾ ನಂಬುವವನು. ಹಾಗೆ ಇಲ್ಲಿ ಭೂಮಿ ಮೇಲೆ ಬದುಕಿದ್ದೇವೆ, ದೇವರು ಬಂದ್ರು ಎತ್ತಕ್ಕ. ಹಲ್ಲೆಲೂಯಾ. ಬಹಳ ಮುಖ್ಯ. ಹಾಗಾಗಿ ಇಲ್ಲಿ ಕೆಳಗಡೆ ನಾನು ವಿಮೋಚಿಸಿಲ್ಲ, ನಿನ್ನ ಹೆಸರಿಡಿದು ಕರೆದನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು.
ನೋಡಿ, ದೇವರ ಹೆಸರಿನಲ್ಲಿ ನಾವು ಎಲ್ಲಿ ಹೋದರೂ ನಮಗೆ ಯಾವುದು ಮುಣಗ್ಸಕ್ಕಾಗುವುದಿಲ್ಲ. ದೇವರ ಮಕ್ಕಳು ಎಂಬ ಹೆಸರನ್ನ ದೇವರು ಪರಲೋಕದಲ್ಲಿ ಜ್ಞಾಪಕ ಪುಸ್ತಕದಲ್ಲಿ ಬರೆದಿರ್ತಾರೆ. ಅಲ್ಲಿ ಬರೆದಿದ್ಮೇಲೆ ನಮ್ಮನ್ನ ಇಲ್ಲಿ ಏನಂತೆ, ಇಲ್ಲಿ ನಾವು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನಿಸಲ್ಲ. ಇಲ್ಲಿ ಯಾವುದೇ ಏನೇ ತೊಂದರೆಗಳು ತಾಪತ್ರಗಳು ಬಂದರು ನಮಗೇನು ತಟ್ಟದು. ಅಂತ ಲಾಕ್ಡೌನ್ ನಲ್ಲಿ ದೇವರು ನಮ್ಗೆ ಎಷ್ಟು ಸಹಾಯ ಮಾಡಿದರು ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು. ಅದಕ್ಕಾಗಿ ದೇವರು ಕೊಟ್ಟಂತ ಈ ಸಂದೇಶವಾಗಿದೆ. ಹಾಗಾಗಿ ಇನ್ನು ಒಂದು ವಾಕ್ಯವನ್ನು ತೆಗೆದುಕೊಂಡು, ಇದೇ ಯೆಶಾಯನ ಬರೆದ ಇದರಲ್ಲಿ ಪ್ರವಾದನೆ ಗ್ರಂಥದಲ್ಲಿ 63ನೇ ಅಧ್ಯಾಯ 8ನೇ ವಚನ, ಒಂದೇ ಒಂದು ವಚನ. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ದೇವ ಜನರು ಸುಳ್ಳು ಹೇಳೋಂಗಿಲ್ಲ, ಮೋಸ ಮಾಡುವಂಗಿಲ್ಲ. ದೇವರಲ್ಲಿ ಇಲ್ಲಿ ಏನ್ ಹೇಳ್ತಾರೆ, ನಿಜವಾಗಿ ಇವರು ನನ್ನ ಜನರು. ದೇವ್ರು ಹೇಳ್ತಾರೆ, ನಿಜವಾಗಿ ಇವರು ನನ್ನ ಜನರು. ಹಾಲೆಲೂಯ. ನಮಗೆ ನಿಮಗೆ ಇಲ್ಲಿ ವಾಕ್ಯದ ಒಳಗೆ ಇದ್ದು ಜೀವಿಸುವಂತವರಿಗೆ ಇಲ್ಲಿ ದೇವ್ರು ಹೇಳ್ತಾ ಇದ್ದಾರೆ. ಹಾಲೆಲೂಯ. ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು ಅವರಿಗೆ ರಕ್ಷಕನಾದನು. ನೋಡಿ, ಮೋಸ ಮಾಡಂಗಿಲ್ಲ, ಸುಳ್ಳು ಹೇಳಂಗಿಲ್ಲ, ಯಾರಿಗೂ ಅನ್ಯಾಯ ಮಾಡಂಗಿಲ್ಲ, ಕೇಡು ಬಯಸಂಗಿಲ್ಲ. ಇದೆಲ್ಲ ಇನ್ಕ್ಲೂಡ್ ಒಳಗಡೆ ಇವೆಲ್ಲವನ್ನು ತೊರೆದು ಬಂದ್ರೆ ನನ್ನ ಜನರು ಪ್ಲಸ್ ನನ್ನ ಮಕ್ಕಳು. ಯಾರಿಗೆ? ದೇವರಿಗೆ ನಾವು ಮಕ್ಕಳಾಗಿ ಜೀವಿಸ್ತಾ ಇದ್ದೇವೆ. ಹಾಗಾಗಿ ಈ ವಾಕ್ಯ ಎಲ್ಲ ನಾವು ಧ್ಯಾನಿಸುವಾಗ ಪವಿತ್ರ ಆತ್ಮರೇ ನಮ್ಮ ಒಳಗೆ ಇದ್ದು ಸಕಲ ವಿಷಯದಲ್ಲಿ ಎಲ್ಲ ವಿಷಯದ ಸತ್ಯತೆ ನಡೆಸುತ್ತಾರೆ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ಈ ವಾಕ್ಯದೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಈ ಕೊಟ್ಟಂತ ಸಂದೇಶವನ್ನು ಸ್ವಾಮಿ ದೇವರೇ, ನಮ್ಮ ಜೀವಿತದಲ್ಲಿ ಸ್ವಾಮಿ ಅದು ತಿಳಿದುಕೊಂಡು ಸ್ವಾಮಿ ಇದೇ ರೀತಿಯಾಗಿ ಜೀವಿಸಲಿಕ್ಕೆ ಕೃಪೆ ಕೊಡಿ, ಸಹಾಯ ಮಾಡಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿ ಒಂದು ಸಹೋದರ ಸಹೋದರಿ ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡುತ್ತೇವೆ. ಆಪತ್ತು ಅನರ್ಥಗಳು ತುಂಬಿದ ಜಗತ್ತಿನಲ್ಲಿ ಆ ಕುಟುಂಬವನ್ನ ಸ್ವಾಮಿ ನೀನು ಸಂತೈಸು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಪರಲೋಕದ ತಂದೆ. ಆಮೇನ್. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್, ಆಮೇನ್.